ಜಯಂತ್ ಅವರೇ, ಇದು ಒಂದ್ಸರಿ ಹಾಕಿ ನೋಡ್ತೀರಾ? ಪರವಾಗಿಲ್ಲ, ಅಲ್ಲಿಡು. ಏನ್ ಜಯಂತ್ ಅವರೇ, ನಾನು ಅಷ್ಟು ದೂರದಿಂದ ತಂದಿದ್ದೀನಿ. ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಡಿಸೈನರ್ಗೆ ಹೇಳಬೇಕು. ಒಂದ್ಸರಿ ಹಾಕಿ ನೋಡಿ ಪ್ಲೀಸ್. ಪುಟ್ಟು, ಎಲ್ಲದಕ್ಕೂ ಈಗ ಹಠ ಮಾಡಿದ್ರೆ ಹೇಗೆ? ಪಾಪ ಇವಳಿಗೆ ಬೇಜಾರಾಗಲ್ವಾ? ಅಮ್ಮ, ಸೂಟ್ ಅಂದಮೇಲೆ ಫಿಟ್ ಆಗೇ ಆಗತ್ತೆ. ಅದನ್ನೇನು ಹಾಕೊಂಡು ನೋಡೋದು? ಒಂದ್ಸಲ ಹಾಕಿ ನೋಡಿದ್ರೆ ನಿನ್ ಗಂಟೆನಾದ್ರೂ ಕಳ್ಕೊಂಡ್ಬಿಡ್ತೀಯ. ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಪುಟ್ಟು. ಇತ್ತೀಚೆಗೆ ನೀನು ವರ್ತನೆನೇ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಅತ್ತೆ, ಅವ್ರು ಬೇಜಾರಲ್ಲಿದ್ದಾರೆ, ನಾನು ನೋಡ್ಕೋತೀನಿ ಬಿಡಿ. ಮಯೂರಿ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಇದನ್ನು ಅವ್ರಿಗೆ ಹಾಕ್ಬಿಡ್ತೀಯಾ? ಅತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ? ಹೌದು, ಈ ಡ್ರೆಸ್ಸಲ್ಲಿ ನನ್ನ ಮಗ ರಾಜ್ಕುಮಾರ್ ಅಂತರ ಕಾಣಿಸ್ತಿದ್ದಾನೆ. ಮಯೂರಿ, ಇದನ್ನ ಅವ್ರಿಗೆ ಹಾಕ್ಬಿಡು. ನನ್ನ ನೀನು ಏನು ಅನ್ಕೊಂಡಿದ್ಯಾ? ನಿನಗಿಷ್ಟ ಬಂದಿದ್ದ ಬಟ್ಟೆ ಹಾಕ್ಸಿ ತಮಾಷೆ ನೋಡ್ತಾ ಇದೆಯಾ? ನನಗೆ ಚೆನ್ನಾಗಿ ಗೊತ್ತು ನೀನು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ಯಾ ಅಂತ. ಜಯಂತ, ಕೋಪಿಸ್ಕೊಂಡು ಏನೇನೋ ಮಾತಾಡ್ತಿದ್ಯಲ್ಲ ನೋಡು. ಯಾವ ಸಂದರ್ಭದಲ್ಲೂ ನಿನ್ನ ಸಹನೆನ ಕಳ್ಕೋಬಾರ್ದು, ಗೊತ್ತಾಯ್ತಾ? ಸಾರಿ ಅತ್ತೆ. ಚಾರು, ಅವನ ಮಾತಿಗೆಲ್ಲ ನೀನೇನು ಬೇಜಾರು ಮಾಡ್ಕೋಬೇಡ. ಅವನು ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಸ್ವಲ್ಪ ಮೂಡಿ, ಅವ್ನ ಮೂಡ್ ಹೇಗಿರುತ್ತೋ ಹಾಗಿರ್ತಾನೆ. ಅವನ್ನ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು ಅತ್ತೆ. ಮದುವೆ ಒಂದಾಗಲಿ, ದಾರಿಗೆ ತರ್ತೀನಿ. ಚಾರು, ಸೂಟು ತುಂಬ ಚೆನ್ನಾಗಿದೆ, ಜಯಂತನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಮ ಡಿಸೈನರ್ಗೆ ಫೋನ್ ಮಾಡಿ ಹೇಳ್ಬಿಡಮ್ಮ. ಇವ್ರಿಗೆ ಸುಮತಿ ಅವ್ರ ಸಪೋರ್ಟ್ ಸಿಕ್ಕಿರೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿ ಹೋಗಿದೆ. ಈಗ ಇವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಟಾರ್ಗೆಟ್ ಮಾಡೋದಿದ್ರೆ ಸುಮತಿ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು. ಅದಕ್ಕೆ ಸರಿಯಾದವ್ರು ಅಂದರೆ ನಮ್ಮಪ್ಪ ಅಮ್ಮ. ಅವ್ರು ಇಳಿಬೇಕೀಗ ಫೀಲ್ಡ್ಗೆ. ನಾನು ಲೈಬ್ರರಿ ಇರ್ತೀನಿ, ನೀನು ಬೇಗ ಬಾ. ಸರ್, ಹೇಗಿದ್ದೀರಾ? ಜ್ವರ ಎಲ್ಲ ಹೋಯ್ತಾ? ನನಗೆ ಜ್ವರ ಇತ್ತು ಅಂತ ನಿನಗೆ ಹೇಗೆ ಗೊತ್ತು? ಅದು ಎಲ್ಲರೂ ಮಾತಾಡ್ಕೋತಾ ಇದ್ರು ಸರ್.
ನಿಮಗೆ ಜ್ವರ ಬಂದಿದೆ, ಅದಕ್ಕೆ ಕಾಲೇಜಿಗೆ ಬರ್ತಿಲ್ಲ ಅಂತ ಹೇಳಿದರು. ಓ ಐ ಸಿ. ಮೇಘ, ಇನ್ನೊಂದು ವಿಷಯ ಗೊತ್ತಾ? ನನಗೆ ಬಂದಿದ್ದ ಜ್ವರಕ್ಕೆ ಮಿನಿಮಮ್ 1 ವಾರ ನಾನು ಹೇಳಕ್ಕಾಗ್ತಾ ಇರಲಿಲ್ಲ. ಯಾರೋ ಗೊತ್ತಿಲ್ಲ ನನಗೆ ಬಂದು ಆರೈಕೆ ಮಾಡಿ ದೇವ್ರ ಹತ್ರ ಬೇಡ್ಕೊಂಡ್ರು ಅಂತ ಕಾಣುತ್ತೆ. ಅದಕ್ಕೆ ಬೇಗ ರಿಕವರ್ ಆಗಿದ್ದೀನಿ. ಇನ್ನೊಂದು ಮಜಾ ಗೊತ್ತಾ ಮೇಘ? ನನಗೆ ಬಂದು ಆರೈಕೆ ಮಾಡಿದವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಣ್ಣೆಲ್ಲ ತಂದು ನನ್ನ ಮನೆ ಬಾಗಿಲಿಗೆ ಇಟ್ಟೋಗ್ತಾರೆ ಅಂದ್ರೆ ನೀನೇ ಯೋಚನೆ ಮಾಡು. ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ದೇವ್ರು ಯಾರಾದ್ರೂ ಒಬ್ಬನ ಅವನ ಸಹಾಯಕ್ಕೆ ಕಳಿಸ್ತಾನಂತೆ. ಹಾಗಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅಜ್ಜಿ ಅವರ? ಯಾರು ಸರ್ ಅವರು? ಎಲ್ಲಿರ್ತಾರೆ? ಈಗ ಬೇಡ, ಮತ್ತೆ ಯಾವಾಗಾರ ಹೇಳ್ತೀನಿ ಬಿಡು. ಸರಿ ಮೇಘ, ಸಿ ಯು. ಮೇಘ. ಸರ್, ಥ್ಯಾಂಕ್ ಯು. ಹಣ್ಣಿಟ್ಟೋಗಿದ್ದು ನೀನೇ ಅಂತ ದೇವರಾಜ್ ಸರ್ ನನಗೆ ಹೇಳಿದ್ರು. ಆ ಲೆಟ್ರ್ ಕೂಡ ನಿಂದೆ ಅಲ್ವಾ? ಥ್ಯಾಂಕ್ ಯು ಒನ್ಸ್ ಅಗೇನ್. ಇಟ್ಸ್ ಓಕೆ ಸರ್. ಅಂದಹಾಗೆ ಮಡಿಕೇರಿ ಟ್ರಿಪ್ಗೆ ನೀನು ಕೂಡ ಬರ್ತಾ ಇದೆಯಾ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ಪ್ರಾಕ್ಟೀಸ್ ಬೇಡ, ಟ್ರಿಪ್ಪಲ್ ಸಿಗೋಣ. ಟೇಕ್ ಕೇರ್ ಮೇಘ. ಬಾಯ್. ನಾನು ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಬಿಟ್ನಲ್ಲಪ್ಪ. ಈಗ ಹ್ಞೂ ಅಂದು ನಾನು ಟ್ರಿಪ್ಪಿಗೆ ಹೋಗ್ದಲೇ ಹೋದ್ರೆ ಅವ್ರು ಏನು ಅನ್ಕೋತಾರೋ ಏನೋ ನನ್ನ ಬಗ್ಗೆ. ಏನು ಮಾಡೋದೀಗ? ಅಪ್ಪ ಬೇರೆ ಇದಕ್ಕೆಲ್ಲ ಒಪ್ಪೋರಲ್ಲ. ಅವ್ರ ಹತ್ರ ಹೇಗೆ ಹೇಳಿ? ಹಾ, ಮಯೂರಿ ಹತ್ರ ಹೇಳಿದ್ರೆ ಅವಳು ಏನಾದರೂ ಪ್ಲಾನ್ ಮಾಡಿ ಅಪ್ಪನ ಒಪ್ಪಿಸ್ತಾಳೆ. ಹಾಗೆ ಮಾಡ್ತೀನಿ. ಈಗ ಹೇಳಿ ಪ್ರಸಾದ್, ಏನು ಬಂದದ್ದು? ನಮ್ದೇನು ವಿಷಯ ಇರುತ್ತೆ ಬೀಗ್ರೆ, ಮದುವೆ ವಿಷಯ ಬಿಟ್ಬಿಟ್ಟು. ಭಾವ ಇಲ್ದಾಗ ಮದುವೆ ವಿಚಾರ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ನೀವು ಹೇಳೋದು ಸರಿಯನ್ನಿ, ಆದರೂ ಹೆಣ್ಣಿನ ತಂದೆಯಾಗಿ ನನಗೂ ಭಯ ಇರುತ್ತಲ್ವಾ. ಸರಿ, ಅದಕ್ಕೆ ಮದುವೆ ತಯಾರಿ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಪುರೋಹಿತರು ಲಗ್ನ ನಿಶ್ಚಯ ಮಾಡಿರೋ ದಿನಾನೇ ನಾವು ಜಿ.ಕೆ. ಕಲ್ಯಾಣ ಮಂಟಪನ ಬುಕ್ ಮಾಡಿಬಿಟ್ಟಿದೀವಿ. ಜಿ.ಕೆ. ಕಲ್ಯಾಣ ಮಂಟಪನ? ಹೌದು ರೀ, ಅದು ಈ ಊರಿಗೆ ದೊಡ್ಡ ಕಲ್ಯಾಣ ಮಂಟಪ. ಏನಿಲ್ಲ ಅಂದ್ರೆ 2,000 ಜನ ಒಟ್ಟಿಗೆ ಕೂರ್ಬೋದು ಆ ಮಂಟಪದಲ್ಲಿ. ಸಾಲದಕ್ಕೆ AC ಬೇರೆ ಇದೆ. ಯಾರ್ದೋ ಮದ್ವೆಗೆ ಹೋಗಿದ್ದಾಗ ನೋಡಿದ್ದೆ. ಅದು ಪ್ರಸಾದ್ ಅವರೇ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಒಂದು ದಿನದ ಬಾಡಿಗೆನೇ 2 ಲಕ್ಷದ ಮೇಲೆ ಆಗುತ್ತೆ. ದುಡ್ಡು ಕಾಸಿನ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಿ ಪಶುಪತಿ ಅವರೇ? ಮಗಳು ಒಳಿಯಂಗೆ ಖರ್ಚು ಮಾಡಿದೆ ಇನ್ನು ಯಾರಿಗೆ ಖರ್ಚು ಮಾಡೋಣ ಹೇಳಿ? ಲಗ್ನ ಪತ್ರಿಕೆ ಪ್ರಿಂಟಿಗೆ ಹೋಗಿದೆ. ಇನ್ನೇನು ನಾಳೆ ನಾಡಿದಿನ ಬಂದ್ಬಿಡುತ್ತೆ.
ನಿಮಗೆ ಗೊತ್ತು, ನಮಗೆ ಇವರಲ್ಲಿ ಯಾರೂ ಬಂಧು ಬಳಗ ಇಲ್ಲ. ಅದಕ್ಕೆ ನಾವು ನೀವು ಒಟ್ಟಿಗೆ ಹೋಗಿ ನಿಮ್ಮ ಬಂಧು ಬಳಗನೂ ಕರೆದು ಬಂದ್ಬಿಡೋಣ. ನಿಮ್ಮ ಆಲೋಚನೆ ಏನೋ ಚೆನ್ನಾಗೇ ಇದೆ, ಆದರೆ ನಾವಿನ್ನೂ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿಲ್ಲ. ಏನು ಮದುವೆ ಇಷ್ಟ ಹತ್ರ ಇಟ್ಕೊಂಡು ಇನ್ನೂ ಲಗ್ನ ಪತ್ರಿಕೆನ ಪ್ರಿಂಟಿಗೆ ಕೊಡ್ಲಿಲ್ವಾ? ಅದು ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಆ ಕೆಲಸ ಮುಂದಕ್ಕೆ ಹೋಗ್ಬಿಡ್ತು. ಪಶುಪತಿ ಅವರೇ, ನೀವು ಹೀಗೆ ಲೇಟ್ ಮಾಡ್ತಾ ಹೋದ್ರೆ ಲಾಸ್ಟ್ ಮೂಮೆಂಟಲ್ಲಿ ಟೆನ್ಷನ್ ಆಗಿಬಿಡುತ್ತೆ. ನಿಜ, ಏರ್ಪಾಟ್ ಮಾಡ್ತೀನಿ. ಶಾಸ್ತ್ರದ ಪ್ರಕಾರ ಮದುವೆ ಹೆಣ್ಣಿಗೆ ನೀವು ಮದುವೆ ಸೀರೆ ಕೊಡ್ಬೇಕಲ್ವಾ? ಎಲ್ಲಿ ತಗೊಳ್ತಾ ಇದ್ದೀರಾ? ಕಾಂಚೀಪುರಂ, ಧರ್ಮಾವರಂ? ಹಾಗೆ ಮದುವೆ ಯಾವ ರೀತಿ ಮಾಡಬೇಕು, ಯಾರ್ಯಾರು ಯಾವ್ಯಾವ ಜವಾಬ್ದಾರಿನ ಹೊತ್ಕೋತಾರೆ, ಅಲ್ಲಿ ಮಂಟಪದಲ್ಲಿ ಯಾವ ರೀತಿ ಏರ್ಪಾಡಾಗಬೇಕು, ಹಾಗೆ ಹೊರಗಡೆಯಿಂದ ಬರ್ತಾರಲ್ಲ ಅವರಿಗೆ ಊಟ ವಸತಿ ಯಾವ ರೀತಿ ನಡಿಬೇಕು, ವರಾಗಮನ ಹೇಗಾಗಬೇಕು, ರಿಸೆಪ್ಷನ್ ಯಾವ ರೀತಿ ನಡಿಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ನನಗೆ 2 ದಿನ ಟೈಮ್ ಕೊಡಿ, ನಮ್ಮ ಬಾವ ಫ್ರೀ ಆದ ತಕ್ಷಣ ಇದ್ರ ಬಗ್ಗೆ ಮಾತಾಡ್ತೀನಿ. ಅಯ್ಯೋ, ಅವ್ರಿಗೆ ಯಾಕೆ ಟೆನ್ಷನ್ ಕೊಡ್ತೀರಾ? ಗಂಡಿದ್ದಂತೆ ನೀವೇ ಮುಂದೆ ನಿಂತ್ಕೋಬೇಕು ಎಲ್ಲದಕ್ಕೂ. ಸಾಲದಕ್ಕೆ ಸುಮತಿಯವರು ಇದ್ದಾರಲ್ಲ, ಮತ್ತೆ ಯಾಕೆ ಚಿಂತೆ ನಿಮಗೆ? ಈ ಎಲ್ಲ ಕೆಲಸಗಳಿಗೂ ಸೂಕ್ತ ಅಂದರೆ ಸುಮತಿ ಅಕ್ಕ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವ್ರಿಗೆ ಸಾಕಷ್ಟು ಅನುಭವ ಇದೆ, ಲೋಕಜ್ಞಾನ ಇದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ನಮ್ಮನ್ನ. ಅಕ್ಕನೇ ಈ ಕೆಲಸಕ್ಕೆ ಸರಿ, ನಾವು ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ. ನನಗೂ ಅದೇ ಸರಿ ಅನ್ನಿಸ್ತಿದೆ. ಮದುವೆ ಜವಾಬ್ದಾರಿನೆಲ್ಲ ಅತ್ತಿಗೆಗೆ ವಹಿಸ್ಬಿಡೋಣ. ಇನ್ಮೇಲೆ ಮದುವೆ ವಿಷಯವಾಗಿ ಏನೇ ಇದ್ರೂ ಅತಿ ಹತ್ರನೇ ಮಾತಾಡಿ. ಅಯ್ಯೋ, ನನ್ನ ಕೈಲಾಗಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಜಾಸ್ತಿ ಓಡಾಡಿದ್ರೆ ಆಯಾಸ ಆಗುತ್ತೆ. ಆಯಾಸ ಮಾಡ್ಕೊಂಡು ಯಾಕೆ ಓಡಾಡ್ಬೇಕಕ್ಕ? ಮನೇಲಿ ಕಾರ್ ಇಲ್ವಾ? ಅದನ್ನು ಬಳಸ್ಕೊಳ್ಳಿ, ಜೊತೆಗೆ ನಾವು ಇರ್ತೀವಿ. ಇಂಥ ಕೆಲಸ ಆಗಬೇಕು ಅಂತೇಳಿ ಫಟ್ ಅಂತ ಮಾಡ್ಬಿಡ್ತೀನಿ. ನಮಗೀಗ ಬೇಕಾಗಿರೋದು ಕ್ಯಾಪ್ಟನ್. ಈ ಮನೇಲಿ ಆ ಸ್ಥಾನಕ್ಕೆ ಸಮರ್ಥವಾಗಿರೋದು ಅಂದರೆ ನೀವೇ. ಹೌದು ಅತ್ತಿಗೆ, ನೀವು ಮುಂದೆ ನಿಂತ್ರೇನೆ ಕೆಲಸಗಳು ಬೇಗ ಬೇಗ ಆಗೋದು. ಅಮ್ಮ ಒಬ್ಬರೇ ಇದ್ದಾರೆ, ಮದುವೆ ಬಗ್ಗೆ ಮಾತಾಡೋದಕ್ಕೆ ಇದೇ ಸರಿಯಾದ ಚಾನ್ಸು. ಅಮ್ಮ, ಏನು? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಪ್ಪ, ಏನು ವಿಷಯ? ಅದು ನನ್ನ ಮದುವೆ ವಿಚಾರ. ಏನು ಚಾರುಗಿರೋ ಹಾಗೆ ನಿನಗೂ ಕನಸುಗಳೇನಾದರೂ ಇವೇನು? ನನ್ನ ಮದುವೆ ಹಾಗಾಗಬೇಕು ಹೀಗಾಗಬೇಕು ಅಂತ ಏನಾದರೂ? ಅಮ್ಮ, ನಿಜ ಹೇಳ್ಬೇಕಂದ್ರೆ ನನಗೆ ಈ ಮದುವೆನೇ... ಮೀನಾಕ್ಷಿ, ರೀ ಮೀನಾಕ್ಷಿ, ಏನ್ರಿ ಇದು? ಶರ್ಟು ಯಾಕೆ ಕಾಣಿಸ್ತಾ ಇಲ್ವಾ? ಅದು ನನಗೆ ಗೊತ್ತಿದೆ. ಒಂದು ಕಡೆ ಹೋಗ್ಬೇಕು, ಈ ಶರ್ಟ್ ಐರನ್ ಮಾಡಿ ಅಂತ ಹೇಳಿದ್ದೆ, ಯಾಕ್ರಿ ಮಾಡಲಿಲ್ಲ? ಮರ್ತು ಬಿಟ್ಟೆ, ಬೇರೆ ಹಾಕೊಂಡು ಹೋಗಿ. ಬೇರೆದು ಹಾಕೊಂಡು ಹೋಗಾಗಿದ್ರೆ ಇದನ್ನೇ ಐರನ್ ಮಾಡಿ ಅಂತ ಹೇಳ್ತಿದ್ದೆ. ಇದು ನನ್ನ ಲಕ್ಕಿ ಶರ್ಟ್ ಕಣ್ರಿ. ಅಯ್ಯಯ್ಯಯ್ಯಯ್ಯಯ್ಯೋ, ಇದನ್ನ ಹಾಕೊಂಡೆ ಇವ್ರು ಟಾಟಾ ಬಿರ್ಲಾನ ಮೀಟ್ ಮಾಡಕ್ ಹೋಗೋದು. ನೋಡ್ರಿ, ನಾನು ಟಾಟಾನ್ ಮೀಟ್ ಮಾಡ್ತೀನೋ ಬಿರ್ಲಾನ್ ಮೀಟ್ ಮಾಡ್ತೀನೋ ಅದು ನಿಮ್ಗೆ ಬೇಡ. ಯಾಕೆ ಐರನ್ ಮಾಡಲಿಲ್ಲ ಅದು ನನ್ನ ಪ್ರಶ್ನೆ. ಗಿವ್ ಮಿ ದ ಆನ್ಸರ್ ಸರ್. ಬೇರೆ ಕೆಲಸ ಇತ್ತು ಅಂತ ಹೇಳ್ದೆ ಅಲ್ವಾ? ನಿಮ್ಗೆ ಹೇಳೋ ಬದಲು ಗೋಡೆ ತಲೆ ಚಚ್ಕೊಳ್ಳೋದು ಒಳ್ಳೇದು. ಈಗ ಯಾವ ಶರ್ಟ್ ಹಾಕೊಂಡು ಹೋಗೋಣ್ರಿ? ಏನು ನಿಮ್ದು ಕಾಟ? ವಯಸ್ಸಿಗೆ ಬಂದ್ರು ಮಗನ ಮುಂದೆ ನಿಮ್ಗೇನು ಶರ್ಟ್ ತಾನೇ ಬೇಕು? ಬನ್ನಿ ಅಂದ್ರಿ.
ಮದುವೆ ಬಗ್ಗೆ ಏನೋ ಮಾತಾಡಬೇಕು ಅಂತಿದ್ದೆ. ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲೋ, ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ಅಮ್ಮ, ಅದು ರಾಗ ಎಳಿಬೇಡ್ವೋ, ನೇರವಾಗಿ ವಿಷಯಕ್ಕೆ ಬಾ. ಅಮ್ಮ, ನನಗೆ ಈ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇದನ್ನೇ ಹೇಗೆ ಹೇಳೋದು ಅಂತ ಇಷ್ಟು ದಿನ ಒದ್ದಾಡ್ತಾ ಇದ್ದೆ ನಾನು. ಮದ್ವೆನೇ ಇಷ್ಟ ಇಲ್ವಾ ಅಥವಾ ಈಗ ಮದ್ವೆ ಬೇಡವಾ? ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ ಅಮ್ಮ. ಈಗ ಸದ್ಯಕ್ಕೆ ಮದುವೆ ಬೇಡ. ಅಂದ್ರೆ ನನ್ನ ಉದ್ದೇಶ ನಿನ್ ಸಂಕಟ ನನ್ಗೆ ಅರ್ಥ ಆಗತ್ತೆ ಬಿಡಪ್ಪ. ಮದ್ವೆಗೆ ಮುಂಚೆ ಎಲ್ಲ ಗಂಡಸ್ರಿಗೂ ಇರೋ ಪ್ರಾಬ್ಲಮೇ ನಿನ್ಗೂ ಆಗ್ತಿರೋದು. ಅಮ್ಮ, ನೀನ್ ಏನ್ ಮಾತಾಡ್ತಿದ್ಯಾ? ನಂಗೇನು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಿದೆ ಬಿಡು. ನಮ್ ಸೋಮು ಇದನ್ನಲ್ಲ, ಅವನು ನಿನ್ ಹಾಗೇನೆ ಮದ್ವೆ ಫಿಕ್ಸ್ ಆದಾಗ ಭಯಕ್ಕೆ ಮನೆ ಬಿಟ್ಟು ಹೊಡೋಗೋ ಪ್ಲಾನ್ ಹಾಕಿದ್ದ. ನಾವೇ ಅವನ್ಗೆ ಧೈರ್ಯ ಹೇಳಿ ಮದ್ವೆ ಮಾಡಿದ್ದು. ಈಗ ನೋಡು, ಹೆಂಡತಿ ಸರಿಗಿಟ್ಕೊಂಡೆ ಓಡಾಡ್ತಾನೆ. ಎಲ್ಲಾ ಗಂಡಸ್ರು ಹಾಗೇನೆ, ಆಮೇಲೆಲ್ಲ ಸರಿ ಹೋಗುತ್ತೆ ಬಿಡು. ಅಮ್ಮ, ನೀನ್ ಬೇರೆ ಅರ್ಥದಲ್ಲೇ ಮಾತಾಡ್ತಿದ್ಯಾ. ನನ್ನ ಪ್ರಾಬ್ಲಮ್ ಅದಲ್ಲ. ನನಗೆ ಗೊತ್ತು. ಇಂಥ ವಿಷಯಗಳನ್ನೆಲ್ಲ ಮಾತಾಡೋದಕ್ಕೆ ನನಗೆ ಮುಜುಗರ ಆಗತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಇದಕ್ಕೆ ಸೋಮುನೇ ಸರಿಯಾದ ವ್ಯಕ್ತಿ. ಅವ್ನಿಗೆ ಹೇಳ್ತೀನಿ ನಿನ್ನ ಹತ್ರ ಮಾತಾಡೋದಕ್ಕೆ. ಅವನು ನಿನಗೆ ಧೈರ್ಯ ಹೇಳ್ತಾನೆ ಬಿಡು. ಅಮ್ಮ, ದಯವಿಟ್ಟು ನಾನು ಹೇಳೋದು ಕೇಳಿಸ್ಕೊಳಮ್ಮ. ನನಗೆ ಈ ಮದುವೆ ಬೇಡ ಅಂತ ಹೇಳ್ತಿರೋದು. ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡ ಪುಟ್ಟು. ನಾನು ಹೇಳಿದ್ನಲ್ಲ ನನಗೆ ಮುಜುಗರ ಆಗತ್ತೆ ಅಂತ. ಸೋಮನ್ ಕಳಿಸ್ತೀನಿ, ಅವನ ಹತ್ರ ನೀನು ಮಾತಾಡು. ಆಸಿಡ್ ದಾಳಿ ಮಾಡಿದ ಬಂಟಿ ಜೈಲಿನಿಂದ ಬಿಡುಗಡೆ. ಏನು, ಬಂಟಿ ಜೈಲಿಂದ ಬಿಡುಗಡೆನಾ? ಹಾಗಾದ್ರೆ ಕೇಸು ಎಗರೆ ಬಿದ್ದೋಯ್ತು? ಕೇಸು ಬಿದ್ದೋಗಲ್ಲ, ಕೇಸ್ ಪಾಡ್ಗೆ ಕೇಸು ನಡೆಯುತ್ತೆ. ಆದ್ರೆ ನಿನ್ನೆ ಅವನಿಗೆ ಜಾಮೀನು ಸಿಕ್ಕಿದೆಯಂತೆ. ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಬದುಕಿರ್ಲಿ ಅಂದ್ರೆ ಸಹಾಯಕ್ಕೆ ಇಷ್ಟೊಂದು ಅರ್ಜೆಂಟ ನಿನ್ಗೆ? ಅಸಹಾಯಕ ಹರಿಣಿ ಕಥೆ ಮುಂದೇನಾಗುತ್ತೆ? ಓ, ಏನು ಅಕ್ಕ ತಂಗಿದ್ದೀರಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಏನಿಲ್ಲ ದೊಡ್ಡಪ್ಪ, ನಿನ್ನೆ ರೂಮಿಂದ ಈ ಬುಕ್ ತಗೊಂಡು ಹೋಗಿದ್ದೆ, ನಿಮ್ಗೆ ವಾಪಸ್ ಕೊಡೋಣ ಅಂತ ಬಂದೆ. ಗುಡ್. ಓದೋ ಹವ್ಯಾಸ ಬೆಳೆಸ್ಕೊಂಡಿದ್ದೀರಲ್ಲ. ಇತಿಹಾಸ ಓದಿದ್ರ? ಇಷ್ಟ ಆಯ್ತಾ? ಹಾ ದೊಡ್ಡಪ್ಪ, ತುಂಬಾ ಚೆನ್ನಾಗಿದೆ. ನಿಮ್ಗೂ ಇಷ್ಟನಾ ಇತಿಹಾಸ ಅಂದ್ರೆ? ಹುನ್ಮ, ಆ ಇತಿಹಾಸದ ತಳಹದಿ ಮೇಲೆ ಅಲ್ವಾ ನಾವು ಇವತ್ತು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಈ ಇತಿಹಾಸ ಅನ್ನೋದು ನಮಗೆ ನಮ್ಮ ಪೂರ್ವಿಕರ ಬದುಕಿನ ರೀತಿ, ಜೀವನದ ಶೈಲಿ, ನಮ್ಮ ಭವ್ಯವಾದ ಪರಂಪರೆ ಇದನ್ನೆಲ್ಲ ಪರಿಚಯ ಮಾಡಿಸ್ತದೆ. ಇದು ಒಂಥರ ಈಗ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ನನಗೆ ಇತಿಹಾಸ ಇಷ್ಟ. ಬರೀ ಓದಿರೋದಾ ಅಥವಾ ಆ ಸ್ಥಳಗಳಿಗೆ ಹೋಗಿದ್ದು ಇದೆಯಾ? ಕೆಲವು ಸ್ಥಳಗಳನ್ನ ನೋಡ್ಕೊಂಡು ಬಂದ ಮೇಲೆ ಅದ್ರ ಇತಿಹಾಸ ತಿಳ್ಕೋಬೇಕು ಅನ್ನಿಸ್ತು, ಪುಸ್ತಕಗಳನ್ನು ತಗೊಂಡು ಓದಿದೆ.
ಇನ್ನು ಕೆಲವು ಓದಿದ ಮೇಲೆ ಆ ಸ್ಥಳಗಳನ್ನ ನೋಡಲೇಬೇಕು ಅನ್ನಿಸ್ತು, ಆಗ್ಲೂ ಹೋಗಿ ನೋಡ್ಕೊಂಬಂದಿದ್ದೆ. ಮುಂದೆ ಅವಕಾಶ ಸಿಕ್ಕಿದ್ರೆ ಇನ್ನೊಂದು ರೌಂಡ್ ಹೋಗಿ ಬರೋಣ ಅಂತ ಅನ್ನಿಸ್ತಿದೆ. ಜಯಂತ, ಅತ್ತೆ, ಯಾಕೋ ಡಲ್ಲ ಕೂತಿದ್ಯಾ? ಅಮ್ಮನ ಹತ್ರ 2 ಸಲ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ ಅತ್ತೆ. ಆದರೆ ಅಮ್ಮ ಅರ್ಥನೇ ಮಾಡ್ಕೋತಿಲ್ಲ. 2 ಸಲಕ್ಕೆ ನೀನು ಹೀಗಾದ್ರೆ ಹೇಗೋ? ಮರಳಿ ಯತ್ನವ ಮಾಡು ಅನ್ನೋ ಮಾತು ಕೇಳಿಲ್ವಾ ನೀನು? ನಿನ್ನ ಪ್ರೀತಿ ನಿಜನೇ ಆದ್ರೆ ಸಾವಿರ ಸಂಕಷ್ಟಗಳು ಎದುರಾದ್ರೂ ಅದನ್ನ ಜಯಿಸ್ಕೊಂಡು ಬಂದು ಎದುರು ನಿಲ್ಲತ್ತೆ. ಜಯಂತ, ನೀನ್ ಯಾಕೆ ನಿನ್ನ ತಂದೆ ಹತ್ರ ಇದ್ರ ಬಗ್ಗೆ ಮಾತಾಡಬಾರ್ದು? ಅವ್ರಿಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ ಅಲ್ವಾ?